ನಾನು ಎಂದಿಗೂ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿಲ್ಲ. ನನ್ನ ಅವಧಿಯಲ್ಲಿ ಒಂದು ಅಕ್ರಮ ನಡೆದಿದ್ರೆ ನಾನು ತಲೆಬಾಗಿಸುತ್ತೇನೆ ಎಂದು ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸನ್ ಖಾನ್ ರವರು ಸದರಿ ಗ್ರಾಮದ ರೋಹಿತ್ ಹಾಗೂ ಅವರ ತಂಡದವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಮುರುಘಮಲ್ಲ ಗ್ರಾಮದ ಅಧ್ಯಕ್ಷರ ಕೊಠಡಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ರಾಜ್ಯ ಸರ್ಕಾರ ಗಾಂಧಿ ಪುರಸ್ಕಾರ ಪ್ರಶಸ್ತಿ ನೀಡಿದೆ. ಪಂಚಾಯಿತಿ ಹಾಗೂ ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುವವರಿಗೆ ಇದೇ ಒಂದು ತಕ್ಕ ಉತ್ತರ ಅಂತ ಹೇಳಿದ್ರು. ಪಕ್ಷಾತೀತವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳ ಅಭಿವೃದ್ಧಿಗೆ ಪಂಚಾಯಿತಿ ಅಧಿಕಾರಿಗಳು ಹಾಗೂ ನಾನು ಸಹಕರಿಸುತ್ತಾ ಬರುತ್ತಿದ್ದೇವೆ ಅಂತ ಕೂಡ ತಿಳಿಸಿದ್ರು. ಸುಮಾರು 5,000 ರಿಂದ 10,000 ರೂಪಾಯಿಗಳನ್ನು ಪಡೆಯುತ್ತಿದ್ದಾರೆ ಎಂದು ಆಪಾದಿಸುತ್ತಾ ಮೇಲ್ಕಂಡ ಅಧಿಕಾರಿಗಳಾದ ಕರವಸಲುಗಳ ಮಂಜುನಾಥ ಅವರು ಮತ್ತು ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಅವರು ಮುರುಮಲದವರಾಗಿದ್ದು ಸುಮಾರು 25 ವರ್ಷಗಳಿಂದ ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಾ ಈ ಸೊತ್ತಿಗಾಗಿ ಹಾಗೂ ಜಮೀನಿನ ನೋಂದಣಿಗಾಗಿ ಹಣ ಅಥವಾ ಅದೇ ಜಮೀನಿನ ಒಂದು ಭಾಗವನ್ನು ತಮ್ಮ ಅಥವಾ ತಮ್ಮ ಕುಟುಂಬಸ್ಥರ ಹೆಸರಿಗೆ ನೋಂದಣಿ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿರುವುದಾಗಿ PDO ಸುರೇಶ್ ಅವರು ಸುಮಾರು 5 ವರ್ಷಗಳಿಂದ ಇವರಿಗೆ ಸಹಕರಿಸುತ್ತಾ ಬಂದಿರುತ್ತಾರೆ. ಇವರುಗಳಿಗೆ ಪ್ರಶ್ನೆ ಮಾಡಲು ಹೋದಾಗ ಜನರ ಮೇಲೆ FIR ಅನ್ನು ಮಾಡಿಸಿ ಅಧಿಕಾರಿಗಳಾದ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹಾಗೂ ಅದೇ ವಿಷಯವಾಗಿ ಹಣ ಮತ್ತು ರಾಜಕೀಯದಲ್ಲಿ ಬಲಿಷ್ಠರಾದ ಅನ್ಸರ್ ಖಾನ್ ಅವರು ಸಹ ಮುರುಮಲ್ಲ ಗ್ರಾಮಕ್ಕೆ ಸೇರಿದ ಮಶಾಣ ಜಮೀನು ಸಹ ಮಾರಿಕೊಳ್ಳುತ್ತಿದ್ದಾರೆ ಎಂಬ ಈ ಮೇಲ್ಕಂಡ ವಿಷಯಕ್ಕೆ ಮಾನ್ಯ ಕಂದಾಯ ಸಚಿವರಿಗೆ ಕೃಷ್ಣ ಬೈರೇಗೌಡ ಅವರಿಗೆ ಏನು ಲಿಖಿತ ರೂಪದಲ್ಲಿ ಕಳಿಸಿರ್ತಾರೆ. ಅದು ವಿಚಾರ ಫಸ್ಟೇ ತಿಳಿಸಿದ್ದೀನಿ. ಅದು ತಾಲೂಕ್ ಪಂಚಾಯತಿಗೆ ಬಂದು ತಾಲೂಕ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಗೆ ಬಂದಿರ್ತದೆ. ತಾಲೂಕ್ ಪಂಚಾಯತಿಯಿಂದ ಏನು ಆದೇಶ ಇರುತ್ತೆ ಆ ಆದೇಶ ಪ್ರಕಾರ ಏನು ನಮ್ಮ ಮೇಲೆ ದಾವೆ ಸಲ್ಲಿಸಿದ್ದಾರೆ ಅವ್ರಿಗೆಲ್ಲನೂ ಸಲ್ಲಿಸಿರ್ತೀವಿ. ಪತ್ರಗಳ ಮುಖಾಂತರ ಅವ್ರು ಸಲ್ಲಿಸಿರುತ್ತೇವೆ. ಅವರು ಹಿಂಬರಹ ಕೊಡಬೇಕು. ಅವರು ಖಾಲಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಏನು ಅವರು ಆರೋಪಗಳು ಮಾಡಿದ್ದಾರೆ ಆ ಆರೋಪಗಳ ಯಾವೊಂದೂ ದಾಖಲೆ